ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯ ರಮೇಶ್. ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಸಂಬಂಧಿಸಿದ ಅರ್ಜಿ ವಜಾ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಮೇಲ್ಮನವಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ. ಹೀಗಾಗಿ ದೂರುದಾರ ಪ್ರದೀಪ್ ಅವರು ಹೈಕೋರ್ಟ್ಗೆ ಕೆವಿಯಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ವಿಚಾರಣೆ ಸಮಯದಲ್ಲಿ ತಮ್ಮ ವಾದವನ್ನ ಪರಿಗಣಿಸಲು ಕೆವಿಯಟ್ ಸಲ್ಲಿಸಲಾಗುತ್ತದೆ. ಕೆವಿಯಟ್ ಸಲ್ಲಿಕೆ ಮಾಡಿದವರ ವಾದ ಆಲಿಸದೆ ಯಾವುದೇ ಆದೇಶ ನೀಡಲು ಆಗಲ್ಲ. ಏಕಸದಸ್ಯ ಪೀಠದಿಂದ ಅರ್ಜಿ ವಜಾ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆಯನ್ನ ಮಾಡಿದ್ದಾರೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶ ಎತ್ತಿ ಹಿಡಿದ ಹೈಕೋರ್ಟ್ ತೀರ್ಪಿನ ಬಗ್ಗೆ ಮಾಜಿ ಸಚಿವ ರೇಣುಕಾಚಾರ್ಯ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ಆದೇಶದಂತೆ ರಾಜ್ಯಪಾಲರು ನಡೆದುಕೊಂಡಿಲ್ಲ, ಕೋರ್ಟ್ ರಾಜ್ಯಪಾಲರ ಆದೇಶ ಎತ್ತಿ ಹಿಡಿದಿದೆ ಎಂದಿದ್ದಾರೆ. ಇದೇ ವೇಳೆ ಸಿಎಂ ರಾಜೀನಾಮೆ ನೀಡಿ ತನಿಖೆ ಎದುರಿಸುವಂತೆ ಆಗ್ರಹಿಸಿದ್ದಾರೆ. ಮೊದಲು ರಾಜೀನಾಮೆ ಕೊಟ್ಟು ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ಮತ್ತೊಂದು ಕಡೆ ಹೋಗ್ರಿ, ಅದಾದಮೇಲೆ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ರಿ, ಯಾರು ಬೇಡ ಅಂತಾರೆ. ಆದರೆ ಮೊದಲು ತಕ್ಷಣ ಅಧಿಕಾರ ದುರ್ಬಳಕೆ ಆಗುತ್ತೆ, ಕೋರ್ಟ್ಗೆ ಹೋಗೋಕ್ಕೆ ಸುಪ್ರೀಂ ಕೋರ್ಟ್ಗೆ ನಿಮ್ಮ ಹಕ್ಕದು ಪ್ರಶ್ನೆ ಮಾಡೋಕ್ಕೆ. ಆದರೆ ಮೊದಲು ರಾಜೀನಾಮೆ ಕೊಡಬೇಕಲ್ಲ. ಕಾಂಗ್ರೆಸ್ಗೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಪಡಿಬೇಕು ಅಂತ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಗ್ರಹಿಸಿದ್ದಾರೆ. ಕೋರ್ಟ್ ತನಿಖೆಗೆ ಅವಕಾಶ ನೀಡಿದಾಗಲೂ ಸಿದ್ದರಾಮಯ್ಯ ಮೊಂಡುತನವನ್ನ ಮಾಡ್ತಾ ಇರೋದು ಸರಿಯಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಹೋರಾಟದ ಕುರಿತಂತೆ ಭಾಗಿಯಾಗಿ ನಿಮ್ಮೆಲ್ಲರ ಎದುರುಗಡೆಗೆ ಸ್ಪಷ್ಟವಾಗಿ ನಾನು ನನ್ನ ಅಭಿಪ್ರಾಯವನ್ನು ಮಾತುಗಳನ್ನು ಹೇಳಿದ್ದೇನೆ. ಕಾಂಗ್ರೆಸ್ಸಿಗೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ರಾಜ್ಯಪಾಲರ ಬಗ್ಗೆ ಗೌರವ ಇದ್ದರೆ, ಈ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ರಕ್ಷಿಸಬೇಕು ಅಂತಿದ್ದರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ತಕ್ಷಣದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು. ಅವ್ರ ರಾಜೀನಾಮೆಯನ್ನು ಕೊಡಿಸ್ಬೇಕು. ರಾಜ್ಯದ ಜನ ತಲೆ ತೆಗೆಸುವಂಥ ಭ್ರಷ್ಟಾಚಾರವನ್ನು ಮಾಡಿ ಸಿದ್ದರಾಮಯ್ಯನವರು ಈಗ ಕೋರ್ಟು ತನಿಖೆಗೆ ಸ್ಪಷ್ಟ ಅವಕಾಶವನ್ನು ಕೊಟ್ಟ ನಂತರವೂ ಹೀಗೆ ಮುಂದುವರಿತೀನಿ ಅಂತ ಮೊಂಡು ವಾದ ಮಾಡ್ತಾ ಇರೋದು ಅವರ ಹಿರಿತನಕ್ಕೆ, ಅವರ ಅನುಭವಕ್ಕೆ ಮತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇದು ಶೋಭೆ ತರುವಂಥದ್ದಲ್ಲ. ಸಿದ್ದರಾಮಯ್ಯನವರಿಗೆ ನಾನು ಹೇಳೋದಕ್ಕೆ ಬಯಸ್ತೀನಿ, ನಿಮ್ಮ ಜೊತೆಗಾರರು ಯಾರು ನಿಮಗೆ ಸಲಹೆ ಸೂಚನೆಯನ್ನು ಕೊಡ್ತಾರೋ ದಯವಿಟ್ಟು ಅವರನ್ನು ಮಾತನ್ನು ಕೇಳಲಿಕ್ಕೆ ಹೋಗಬೇಡಿ. ನೀವು ಸಾರ್ವಜನಿಕ ಜೀವನದಲ್ಲಿ ಸುದೀರ್ಘವಾದ ಅನುಭವವನ್ನು ಪಡೆದಂಥವರು, ನೀವು ಈ ವ್ಯವಸ್ಥೆಯ ಮೌಲ್ಯವನ್ನು ಎತ್ತಿ ಹಿಡಿಯೋದಕ್ಕೆ ಬೇಕಾದಂಥ ಮೇಲ್ಪಂಕ್ತಿಯನ್ನು ಹಾಕಿ ರಾಜ್ಯದ ಜನತೆಗೆ ಇಷ್ಟರೊಳಗೆ ನೀವು ರಾಜೀನಾಮೆ ಕೊಡಬೇಕಿತ್ತು. ಇನ್ನೂ ಮೊಂಡುತನವನ್ನು ನೀವು. ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಎಸ್ಐಟಿ ಕಸ್ಟಡಿಗೆ ಪಡೆದುಕೊಂಡಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಎಸ್ಐಟಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 3 ಪೊಲೀಸ್ ವಾಹನಗಳಲ್ಲಿ ಬಂದಿದ್ದ ಅಧಿಕಾರಿಗಳ ತಂಡ ಎಸ್ಐಟಿ ಕಚೇರಿಗೆ ಕರೆದೊಯ್ದಿದ್ದಾರೆ. ಅಕ್ಟೋಬರ್ 5ರವರೆಗೂ ಶಾಸಕ ಮುನಿರತ್ನಗೆ ಎಸ್ಐಟಿ ಡ್ರಿಲ್ ನಡೆಯಲಿದೆ. ಮುನಿರತ್ನ ಅವರನ್ನ ಎಸ್ಐಟಿ ಕಸ್ಟಡಿಗೆ ನೀಡಿ 42ನೇ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಆದೇಶವನ್ನು ನೀಡಿತ್ತು. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮತ್ತೋರ್ವ ಆರೋಪಿಯಿಂದ ಜಾಮೀನು ಅರ್ಜಿ ಸಲ್ಲಿಕೆಯಾಗಿದೆ. A8 ರವಿಶಂಕರ್ ಅಲಿಯಾಸ್ ರವಿ 57ನೇ ಸಿಸಿಎಚ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾನೆ. ಸೆಪ್ಟೆಂಬರ್ 27ರಂದು ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡಲಾಗಿರುವಂಥದ್ದು. 17 ಆರೋಪಿಗಳ ಪೈಕಿ 3ರಿಗೆ ಬೇಲ್ ಸಿಕ್ಕಿದೆ. 8 ಜನರ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಉಳಿದ 6 ಆರೋಪಿಗಳು ಇನ್ನೂ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿಲ್ಲ. ಬೆಂಗಳೂರಿನ ಅಬಕಾರಿ ಕಚೇರಿಗಳಲ್ಲಿ ಲೋಕಾಯುಕ್ತ ದಾಳಿ ಮಾಡಿದೆ. ಯಶವಂತಪುರ ಅಬಕಾರಿ ಕಚೇರಿಯಲ್ಲಿ 16 ಲಿಕ್ಕರ್ ಬಾಟಲ್ ಜೊತೆಗೆ ಗಾಂಜಾ ಪತ್ತೆಯಾಗಿದೆ. ಅರ್ಧಂಬರ್ಧ ಕುಡಿದು ಇಟ್ಟಿರುವ ಸ್ಥಿತಿಯಲ್ಲಿ ಲಿಕ್ಕರ್ ಬಾಟಲ್ಗಳು ಪತ್ತೆಯಾಗಿವೆ. ಲೋಕಾಯುಕ್ತ ಅಧಿಕಾರಿಗಳು ಕಾಲಿಡ್ತಾ ಇದ್ದಂತೆ ಸಿಬ್ಬಂದಿ ಎಸ್ಕೇಪ್ ಆಗಿದ್ದಾರೆ. ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ನೇತೃತ್ವದಲ್ಲಿ ದಾಳಿ ನಡೆದಿದೆ.
ವಿಶ್ವವಿಖ್ಯಾತ ದಸರಾಗೆ ದಿನಗಣನೆ ಆರಂಭವಾಗಿದ್ದು ಯುವ ಸಂಭ್ರಮ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಉದ್ಘಾಟಿಸಿದ್ರು. ಮಾನಸ ಗಂಗೋತ್ರಿಯ ಬಯಲು ರಂಗ ಮಂದಿರದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಉದ್ಘಾಟನೆಯಲ್ಲಿ ನಟ ಶ್ರೀಮುರಳಿ, ನಟಿ ರುಕ್ಮಿಣಿ ವಸಂತ್ ಭಾಗಿಯಾಗಿ ಮೆರುಗು ನೀಡಿದ್ರು. ಮೊದಲ ದಿನ ಯುವ ಸಂಭ್ರಮದಲ್ಲಿ ಯುವ ಸಮೂಹ ಕುಣಿದು ಕುಪ್ಪಳಿಸಿದೆ. ಯುವ ಸಂಭ್ರಮ ಉಪ ಸಮಿತಿ ಬಹಳ ಅಚ್ಚುಕಟ್ಟಾದಂತಹ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದೆ. ಯುವ ಸಂಭ್ರಮ ತಾಯಿ ಚಾಮುಂಡೇಶ್ವರಿಯ ಕೃಪೆಯಿಂದ ಚೆನ್ನಾಗಿ ಜರಗಲಿ, ಎಲ್ರಿಗೂ ಶುಭವಾಗ್ಲಿ, ಯುವ ದಸರಾಗೆ ಆಯ್ಕೆ ಆಗ್ಲಿ, ಒಳ್ಳೊಳ್ಳೆ ತಂಡ ಅಂತ ಹಾರೈಸ್ತಾ ಇದೀಗ ಪರಂ ಜ್ಯೋತಿ ಅಂತ ಹೇಳ್ತಾರಲ್ಲ, ಹಾಗೆಯೇ ದೀಪಂ ಪರಂ ಜ್ಯೋತಿ, ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡ್ತಾ ಇದ್ದಾರೆ. ದೀಪ ಬೆಳಗಿಸೋ ಮೂಲಕ ಈಗ ಚಾಲನೆ ದೊರಕಾಗಿದೆ. ಬಂದಿರುವಂತಹ ಇಬ್ಬರು ನಲ್ಮೆಯ ಸ್ಟಾರ್ಸ್, ರೋರಿಂಗ್ ಸ್ಟಾರ್ ಮುರಳಿ ಅವರು, ಸಿಂಪಲ್ ಸುಂದರಿ ರುಕ್ಮಿಣಿ ಅವರು ಇಬ್ಬರು ಕೂಡಿ ಡೊಳ್ಳನ್ನ ನುಡಿಸೋ ಮೂಲಕ ವಿದ್ಯುಕ್ತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಅವರ ಜೊತೆಗೆ ಎಲ್ಲ ಗಣ್ಯರು ಕೂಡ ಕೂಡಿಕೊಳ್ತಾನೆ. ಇದು ಯುವ ಸಂಭ್ರಮ 2024ರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಇದೀಗ ಚಾಲನೆ. ಡೊಳ್ಳು ಬಾರಿಸುವುದರ ಮೂಲಕ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಹಾಗೂ ರುಕ್ಮಿಣಿ ವಸಂತ್. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ಫಾರ್. ಹೊಡಿತಾ ಇದ್ರೆ ಡೊಳ್ಳು, ಕುಣಿಬೇಕಂತೆ ಕಳ್ಳು. ಸೊ ಜೋರಾದ ಚಪ್ಪಾಳೆ. ಯುವ ಸಂಭ್ರಮ ಕಾರ್ಯಕ್ರಮದಲ್ಲೂ ಡಿ ಫ್ಯಾನ್ಸ್ ಹುಚ್ಚಾಟ ಮೆರೆದಿದ್ದಾರೆ. ನಟ ಶ್ರೀಮುರಳಿ ಮಾತನಾಡ್ತಾ ಇದ್ದಂತೆ ಡಿ ಬಾಸ್ ಅಂತ ಹೇಳಿ ದರ್ಶನ್ ಫ್ಯಾನ್ಸ್ ಘೋಷಣೆಯನ್ನ ಕೂಗಿದ್ದಾರೆ. ಎಲ್ಲದಕ್ಕೂ ಒಂದೇ ಉತ್ತರ, ಕಾಲಾಯ ತಸ್ಮೈ ನಮಃ ಅಂತ ಶ್ರೀಮುರಳಿ ದರ್ಶನ್ ಫ್ಯಾನ್ಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ನಾನು ಯಾರ ಬಗ್ಗೆಯೂ ಮಾತನಾಡುವುದಿಲ್ಲ, ಎಲ್ಲರಿಗೂ ಕೆಟ್ಟ ಸಮಯ ಬರುತ್ತೆ, ಅದನ್ನ ಎದುರಿಸಬೇಕು, ಅದಾದ ಬಳಿಕ ಗೆಲುವು ಸಿಗುತ್ತೆ ಅಂತ ಹೇಳಿದ್ದಾರೆ. ತಸ್ಮೈ ನಮಃ ಅಷ್ಟು ಮಾತ್ರ ಹೇಳ್ತೀನಿ. ಯಾರ ಬಗ್ಗೆ ನಾವೇನು ಹೇಳೋದು ಬೇಡ. ಅವನೊಬ್ಬ ಇದ್ದಾನೆ, ಅವನು ನೋಡ್ಕೋತಾನೆ, ಎಲ್ರಿಗೂ ಒಳ್ಳೇದಾಗುತ್ತೆ. ನನಗೂ ಬಹಳ ಇಷ್ಟ, ನಿಮಗಳಿಗೂ ಬಹಳ ಇಷ್ಟ. ಆದಷ್ಟು ಬೇಗ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದನ್ನ ಮಾತ್ರ ಹೇಳ್ತೀನಿ ಚಿನ್ನ. ಕಾಲಾಯ ತಸ್ಮೈ ನಮಃ ಅಷ್ಟು ಮಾತ್ರ. ಕುಡಿದ ಹೊತ್ತಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರ ನಡುವೆ ಆರಂಭವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದ ಸಿದ್ದಲಿಂಗಪ್ಪ ಕ್ರಾಸ್ ಬಳಿ ಘಟನೆ ನಡೆದಿದೆ. ಶಾಂತಕುಮಾರ ಎಂಬಾತ ಕೊಲೆಯಾದ ಯುವಕ. ಜಗಳ ವಿಕೋಪಕ್ಕೆ ತಿರುಗಿ ಕೈಯಿಂದ ತಲೆ ಭಾಗಕ್ಕೆ ಬಲವಾಗಿ ಹೊಡೆದ ಹಿನ್ನೆಲೆ ಶಾಂತಕುಮಾರ ಅಸ್ವಸ್ಥನಾಗಿದ್ದು ಕೊಪ್ಪಳ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾನೆ. ಆರೋಪಿ ಹುಲಿಗೇಶನನ್ನ ಹೊಸಪೇಟೆ ಪಟ್ಟಣ ಪೊಲೀಸರು ಬಂಧಿಸಿದ್ದಾರೆ. ಗುಂಡಿಕ್ಕಿ ಕೊಂದಿದ್ದ ಆರೋಪಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಧಾರವಾಡದ 4ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪನ್ನ ನೀಡಿದೆ. 2020ರ ಜುಲೈ 20ರ ಮಧ್ಯರಾತ್ರಿ ಧಾರವಾಡ ನಗರದ ಮದಿಹಾಳ ಬಡಾವಣೆಯಲ್ಲಿ ನಡೆದಿದ್ದ ಶೂಟೌಟ್ ಇದಾಗಿದ್ದು, ಆಸ್ತಿ ವಿವಾದ ಹಿನ್ನೆಲೆ ಆರೋಪಿ ಶ್ರೀಶೈಲ 3 ಮೇಲೆ ಫೈರಿಂಗ್ ಮಾಡಿದ್ದ. ಗಾಯಾಳುಗಳ ಪೈಕಿ ಓರ್ವ ಮೃತಪಟ್ಟಿದ್ದ.